ವಿಕ್ರಮಾದಿತ್ಯ ಹಾಗೂ ಬೇತಾಳ. ಪ್ರಸಂಗ 13. ಇಂದ್ರಪ್ರಭೆಯ ಕತೆ. ಮರದ ಮೇಲಿದ್ದ ಶವವನ್ನು ಕೆಳಗಿಳಿಸಿ ಭುಜದ ಮೇಲೆ ಹಾಕಿಕೊಂಡು ವಿಕ್ರಮಾದಿತ್ಯ ಸನ್ಯಾಸಿಯ ಕಡೆಗೆ ಹೊರಟನು. ಅವನ ಮೌನವನ್ನು ಮುರಿಯಲು ಶವದಲ್ಲಿದ್ದ ಬೇತಾಳವು ಹೀಗೆ ಮತ್ತೊಂದು ಕಥೆಯನ್ನು ಹೇಳತೊಡಗಿತು. ಧರ್ಮಪುರಿ ಎಂಬ ಪಟ್ಟಣದಲ್ಲಿ ವಿನಯಶೀಲನೆಂಬ ಒಬ್ಬ ವೈಶ್ಯನಿದ್ದನು. ಆತನಿಗೆ ಬಹಳ ವರ್ಷಗಳ ಕಾಲ ಮಕ್ಕಳಾಗಿರಲಿಲ್ಲ. ದೇವರು ದಿಂಡುರುಗಳಿಗೆ ಹರಕೆ ಹೊತ್ತ ಮೇಲೆ ಈಶ್ವರನ ವರಪ್ರಸಾದದಿಂದ ಅವನಿಗೆ ಒಬ್ಬಳು ಮಗಳು ಹುಟ್ಟಿದಳು. ತಂದೆ ಅವಳಿಗೆ ಇಂದ್ರಪ್ರಭೆ ಎಂದು ನಾಮಕರಣ ಮಾಡಿ ಅವಳನ್ನು ಬಹಳ ಅಕ್ಕರೆಯಿಂದ ಸಾಕಿದನು. ಅವಳು ಬೆಳೆದು ದೊಡ್ಡವಳಾದಳು. ರೂಪದಲ್ಲಿ ಅವಳು ರತಿಯನ್ನು ಮೀರಿಸುವಂತಿದ್ದಳು. ಅವಳನ್ನು ಮದುವೆಯಾಗಲು ಶ್ರೀಮಂತ ವೈಶ್ಯಕುಮಾರರು ನಾ ಮುಂದು ತಾ ಮುಂದು ಎಂದು ಬಂದರು. ಆದರೆ ಇಂದ್ರಪ್ರಭೆ ತಾನು ಯಾರನ್ನೂ ಮದುವೆಯಾಗುವುದಿಲ್ಲವೆಂದು ಹೇಳಿ ಎಲ್ಲರನ್ನೂ ಹಿಂದಕ್ಕೆ ಕಳುಹಿಸಿದಳು. ತಂದೆ ವಿನಯಶೀಲ ಮಗಳಿಗೆ ಎಷ್ಟೆಷ್ಟೋ ರೀತಿಯಲ್ಲಿ ಬುದ್ಧಿ ಮಾತು ಹೇಳಿ ನೋಡಿದನು. ಆದರೆ ಅದು ಪ್ರಯೋಜನಕ್ಕೆ ಬರಲಿಲ್ಲ. ಆದುದರಿಂದ ಅವಳು ಮಗಳ ವಿವಾಹ ಪ್ರಯತ್ನವನ್ನು ಕೈಬಿಟ್ಟನು. ಆ ಸಮಯದಲ್ಲಿ ಧರ್ಮಪುರಿಯಲ್ಲಿ ಕಳ್ಳರ ಕಾಟ ಶುರುವಾಯಿತು. ಬೆಳಗ್ಗೆ ರಾತ್ರಿ ಕಳ್ಳರು ಯಾರಿಗೂ ತಿಳಿಯದ ರೀತಿಯಲ್ಲಿ ಮನೆ ಮಂದಿರಗಳಲ್ಲಿ ರಾತ್ರಿ ಬೆಳಗಾಗುವುದರಲ್ಲಿ ಕಳ್ಳರು ಯಾರಿಗೂ ತಿಳಿಯದ ರೀತಿಯಲ್ಲಿ ಮನೆ ಮಂದಿರಗಳಲ್ಲಿರುವ ವಸ್ತುಗಳನ್ನು ದೋಚುತ್ತಿದ್ದರು. ಅದನ್ನು ನೋಡಿ ಆ ದೇಶದ ರಾಜ ಮಾರುವೇಷ ಧರಿಸಿ ರಾತ್ರಿ ರಾಜ್ಯದಲ್ಲಿ ಸಂಚರಿಸುತ್ತಾ ಕಳ್ಳರನ್ನು ಹಿಡಿಯಲು ಪ್ರಯತ್ನಿಸತೊಡಗಿದ. ಒಂದು ದಿನ ರಾತ್ರಿ ಅವನು ಹೀಗೆ ಮಾರುವೇಷದಲ್ಲಿ ನಗರ ಸಂಚಾರ ಮಾಡುತ್ತಿರಲು ಒಂದು ಕಡೆ ಒಬ್ಬ ಮನುಷ್ಯ ರಸ್ತೆಯಲ್ಲಿ ಚಳಿಗೆ ನಡುಗುತ್ತಾ ಕುಳಿತಿರುವುದನ್ನು ಕಂಡು ರಾಜನು ಅವನ ಬಳಿಗೆ ಹೋದನು. ಅವನು ರಾಜನನ್ನು ನೋಡಿ, ನೀನ್ಯಾರು? ಈ ಮಧ್ಯರಾತ್ರಿಯಲ್ಲಿ ಒಬ್ಬನೇ ಏಕೆ ಸಂಚರಿಸುತ್ತಿರುವೆ ಎಂದು ಕೇಳಿದನು. ಅದಕ್ಕೆ ರಾಜ, ನಾನೊಬ್ಬ ಕಳ್ಳತನ ಮಾಡಲಿಕ್ಕಾಗಿ ಹೋಗುತ್ತಿದ್ದೇನೆ. ನಮ್ಮಂತಹ ಕಳ್ಳರಿಗೆ ರಾತ್ರಿಯೇ ಹಗಲು ಎಂದನು ನಗುತ್ತಾ. ಅವನ ಮಾತನ್ನು ಕೇಳಿ ಸಂತೋಷಗೊಂಡ ಆ ವ್ಯಕ್ತಿ, ನಿನ್ನಂತೆ ನಾನು ಒಬ್ಬ ಕಳ್ಳ. ಒಂದೇ ಕಸುಬನ್ನು ಮಾಡುತ್ತಿರುವ ನಾವಿಬ್ಬರೂ ಇಂದಿನಿಂದ ಸ್ನೇಹಿತರು. ಬಾ, ನಿನಗೆ ನನ್ನ ಮನೆಯನ್ನು ತೋರಿಸುತ್ತೇನೆ ಎಂದ. ರಾಜನು ಅವನ ಇಷ್ಟದಂತೆ ಅವನೊಂದಿಗೆ ಹೊರಟನು. ಅವನು ರಾಜನನ್ನು ಕಾಡಿನ ಮಧ್ಯೆ ಇರುವ ತನ್ನ ಗುಹೆಗೆ ಕರೆದುಕೊಂಡು ಹೋದನು. ರಾಜನು ಅಲ್ಲಿರುವ ಒಡವೆ ವಸ್ತ್ರಗಳನ್ನು ನೋಡಿ ಬೆರಗಾದನು. ಕಳ್ಳನು ರಾಜನನ್ನು ಕುಳಿತುಕೊಳ್ಳಲು ಹೇಳಿ ತಾನು ಸ್ನಾನಕ್ಕೆ ಹೋದನು. ಆಗ ಅಲ್ಲಿಗೆ ಓರ್ವ ಸುಂದರಿ ಸ್ತ್ರೀ ಬಂದಳು. ಅಯ್ಯ, ನಿಮ್ಮನ್ನು ನೋಡಿದರೆ ಮಹಾರಾಜರಂತೆ ಕಂಡು ಬರುತ್ತಿರುವಿರಿ. ಈ ಕಳ್ಳ ಒಬ್ಬ ಮಾಯಾವಿ, ಮಾಟ ಮಂತ್ರ ಮಾಡುವುದರಲ್ಲಿ ನಿಸ್ಸೀಮ. ಅವನು ನಿಮಗೆ ಏನೋ ಕೇಡು ಬಗೆಯಲು ಇಲ್ಲಿಗೆ ಕರೆತಂದಿದ್ದಾನೆ. ನೀವು ಈ ಕೂಡಲೇ ಇಲ್ಲಿಂದ ಹೊರಡುವುದು ಕ್ಷೇಮ ಎಂದಳು. ರಾಜನಿಗೆ ಅವಳ ಮಾತು ಸರಿ ಅನ್ನಿಸಿತು. ಗುಹೆಯಿಂದ ಹೊರಬಂದು ಆ ಸ್ಥಳವನ್ನು ಚೆನ್ನಾಗಿ ಜ್ಞಾಪಕದಲ್ಲಿಟ್ಟುಕೊಂಡು ಬಳಿಕ ಅಲ್ಲಿಂದ ಹೊರಟು ತನ್ನ ನಗರವನ್ನು ಸೇರಿಕೊಂಡ. ಮರುದಿನ ರಾಜ ಕೆಲವು ಸೈನಿಕರನ್ನು ಕರೆದುಕೊಂಡು ಹೋಗಿ ಆ ಗುಹೆಗೆ ದಾಳಿ ಇಟ್ಟ. ಅಷ್ಟು ಜನರ ಮುಂದೆ ಕಳ್ಳನ ಆಟ ನಡೆಯಲಿಲ್ಲ. ರಾಜ ಕಳ್ಳನನ್ನು ಬಂಧಿಸಿ ಅವನ ಸಂಪತ್ತನ್ನು ಅರಮನೆಗೆ ಸಾಗಿಸಿದ. ವಿಚಾರಣೆ ನಡೆದು ಕಳ್ಳನಿಗೆ ಮರಣದಂಡನೆ ಶಿಕ್ಷೆಯಾಯಿತು. ಸೈನಿಕರು ಅವನನ್ನು ನೇಣಿಗೇರಿಸಲು ಸ್ಮಶಾನಕ್ಕೆ ಕರೆದುಕೊಂಡು ಹೋದರು. ಆಗ ದಾರಿಯಲ್ಲಿ ಅವನನ್ನು ಬ್ರಹ್ಮಚಾರಿಣಿಯಾಗಿದ್ದ ವೈಶ್ಯಪುತ್ರಿ ಇಂದ್ರಪ್ರಭೆಯೇ ನೋಡಿದಳು. ಅವನ ಸೌಂದರ್ಯ ಅವಳನ್ನು ಮರುಳುಗೊಳಿಸಿತು. ತಾನು ಅವನನ್ನು ಮದುವೆಯಾಗಬೇಕೆಂದು ಬಯಸಿ ಅದನ್ನು ತನ್ನ ತಂದೆಗೆ ತಿಳಿಸಿದಳು. ಅವಳ ತಂದೆ, ಸಾಯಲು ಹೊರಟಿರುವ ಅವನನ್ನು ಮದುವೆಯಾಗಬೇಕೆಂದು ಹೇಳುವುದು ಸರಿಯಲ್ಲ. ಅವನಿಗಿಂತ ಸುಂದರನನ್ನು ಹುಡುಕಿ ನಿನಗೆ ಮದುವೆ ಮಾಡಿಸುತ್ತೇನೆ ಎಂದನು. ಮಗಳಿಗೆ ಬುದ್ಧಿವಾದ ಹೇಳಿದನು. ಆದರೆ ಇಂದ್ರಪ್ರಭೆ ಅವನ ಮಾತನ್ನು ಕೇಳಲಿಲ್ಲ. ಆ ಕಳ್ಳನನ್ನೇ ಮದುವೆಯಾಗುವುದಾಗಿ ಹಠ ಹಿಡಿದು ಅವನನ್ನು ರಾಜಭಟರಿಂದ ಬಿಡಿಸಿ ನನಗೆ ಮದುವೆ ಮಾಡಿಸುವಂತೆ ಕೇಳಿದಳು. ಇಲ್ಲದಿದ್ದರೆ ನಾನು ಪ್ರಾಣತ್ಯಾಗ ಮಾಡುತ್ತೇನೆ ಎಂದಳು. ವೈಶ್ಯ ಏನೂ ಮಾಡಲು ತೋಚದೆ ರಾಜನ ಬಳಿಗೆ ಹೋಗಿ ತನ್ನ ಮಗಳ ಬಯಕೆಯನ್ನು ತಿಳಿಸಿದನು. ಅದನ್ನು ಕೇಳಿದ ರಾಜನು, ಜನರಿಗೆ ಸದಾ ತೊಂದರೆ ಕೊಡುತ್ತಿರುವ ಆ ಕಳ್ಳನನ್ನು ಬಿಡಲು ಸಾಧ್ಯವಿಲ್ಲ. ನಿನ್ನ ಮಗಳಿಗೆ ಬೇರೆ ಗಂಡನನ್ನು ಹುಡುಕಿ ಮದುವೆ ಮಾಡು ಎಂದು ಹೇಳಿ ವೈಶ್ಯನನ್ನು ಕಳುಹಿಸಿದ. ವೈಶ್ಯನು ಅದನ್ನು ಬಂದು ತನ್ನ ಮಗಳಿಗೆ ತಿಳಿಸಿ, ಅವಳು ಹಾಗಾದರೆ ನಾನು ಅವನ ಚಿತೆಗೆ ಹಾರಿ ಪ್ರಾಣತ್ಯಾಗವನ್ನು ಮಾಡುತ್ತೇನೆ ಎಂದು ಹೇಳಿ ಸ್ಮಶಾನದತ್ತ ಓಡಿದಳು. ವೈಶ್ಯ ಅದನ್ನು ನೋಡಿ ತಾನೂ ಸ್ಮಶಾನದತ್ತ ಓಡಿದನು. ರಾಜಭಟರು ಕಳ್ಳನ ಕುತ್ತಿಗೆಗೆ ಹಗ್ಗದ ಕುಣಿಕೆಯನ್ನು ಹಾಕಿ ಇನ್ನೇನು ಎಳೆಯಬೇಕು ಎನ್ನುವಾಗ ಇಂದ್ರಪ್ರಭೆ ಅಲ್ಲಿಗೆ ಬಂದು ಗುಳೋ ಎಂದು ಅಳತೊಡಗಿದಳು. ರಾಜಭಟರು, ನಿನ್ನಲ್ಲಿ ಅನುರಕ್ತಳಾಗಿರುವ ಅವಳು ನಿನಗೆ ಪ್ರಾಣಭಿಕ್ಷೆ ನೀಡಬೇಕೆಂದು ರಾಜನ ಬಳಿಗೆ ಹೋಗಿ ಕೇಳಿಕೊಂಡಳು. ಆದರೆ ರಾಜ ನಿನಗೆ ಪ್ರಾಣಭಿಕ್ಷೆಯನ್ನು ನೀಡಲು ನಿರಾಕರಿಸಿದ. ಅವಳು ನೀನು ಸತ್ತ ಮೇಲೆ ನಿನ್ನ ಚಿತೆಗೆ ಹಾರಿ ಸಾಯಲು ಇಲ್ಲಿಗೆ ಬಂದಿದ್ದಾಳೆ ಎಂದರು. ಅದನ್ನು ಕೇಳಿ ಆ ಕಳ್ಳನ ಕಣ್ಣಲ್ಲಿ ಕಣ್ಣೀರು ಹುಕ್ಕಿ ಬಂದಿತು. ಸ್ವಲ್ಪ ಕಾಲ ಅತ್ತ.
ಅವನು ನಂತರ ಗಹಗಹಿಸಿ ನಕ್ಕ. ರಾಜಭಟರು ಅವನಿಗೆ ಮರಣದಂಡನೆ ಶಿಕ್ಷಣೆಯನ್ನು ವಿಧಿಸಿದರು. ವೈಶ್ಯ ಮತ್ತು ವೈಶ್ಯಕುಮಾರಿ ಆ ಹೆಣವನ್ನು ಅವನಿಂದ ಪಡೆದುಕೊಂಡು ಚಿತೆಯಲ್ಲಿಟ್ಟು ಬೆಂಕಿ ಹಚ್ಚಿದರು. ಬಳಿಕ ಎಲ್ಲರೂ ನೋಡುತ್ತಿದ್ದಂತೆಯೇ ಆ ವೈಶ್ಯ ಕನ್ಯೆ ಚಿತೆಗೆ ಹಾರಿದಳು. ಆಗ ಈಶ್ವರನು ಪ್ರತ್ಯಕ್ಷನಾಗಿ, ಇಂದ್ರಪ್ರಭಾ, ನಿನ್ನ ಅಚಲವಾದ ಪ್ರೇಮವನ್ನು ಕಂಡು ನಿನ್ನನ್ನು ಉಳಿಸಲು ಇಲ್ಲಿಗೆ ಬಂದಿದ್ದೇನೆ. ಈ ಅಗ್ನಿ ನಿನ್ನನ್ನು ಸುಡುವುದಿಲ್ಲ, ಹೊರಗೆ ಬಾ ಎಂದು ಅವಳನ್ನು ಚಿತೆಯಿಂದ ಕೆಳಗಿಳಿಸಿದನು. ಇಂದ್ರಪ್ರಭೆ ಎರಡೂ ಕೈ ಜೋಡಿಸಿ ಶಿವನನ್ನು ಭಕ್ತಿಯಿಂದ ಸ್ಮರಿಸತೊಡಗಿದಳು. ಶಿವನು, ನಿನ್ನ ಮನಸ್ಸಿನಲ್ಲಿ ಏನಾದರೂ ಬೇಡಿಕೆ ಇದ್ದರೆ ಕೇಳಿಕೋ, ನಡೆಸಿಕೊಡುತ್ತೇನೆ ಎಂದನು. ಆಗ ಇಂದ್ರಪ್ರಭೆ, ದೇವಾ ದೇವಾ, ನನ್ನ ತಂದೆಗೆ, ನನ್ನ ತಾಯಿಗೆ ಗಂಡು ಸಂತಾನವಾಗಲಿ ಎಂದು ಕೇಳಿಕೊಂಡಳು. ಶಿವನು ತಥಾಸ್ತು ಎಂದು ಹೇಳಿ, ನಿನಗಾಗಿ ಏನನ್ನಾದರೂ ಕೇಳಿಕೋ ಎಂದನು. ಅದನ್ನು ಕೇಳಿ ಆನಂದ ಪರವಶಳಾದ ಆ ವೈಶ್ಯಕುಮಾರಿ, ದಯಾಮಯ, ನಾನು ಮನಸಾರೆ ಮೆಚ್ಚಿದ ನನ್ನ ಪ್ರಿಯಕರನಿಗೆ ಪ್ರಾಣದಾನ ಮಾಡಿದರೆ ನಾನು ಅವನೊಂದಿಗೆ ಸುಖವಾಗಿ ಸಂಸಾರ ಮಾಡಿಕೊಂಡಿರುತ್ತೇನೆ ಎಂದಳು. ಶಂಕರನು ತಥಾಸ್ತು ಎಂದು ಹೇಳಿ ಅದೃಶ್ಯನಾದನು. ಮರುಕ್ಷಣದಲ್ಲಿ ಕಳ್ಳನು ಚಿತೆಯಿಂದ ಎದ್ದು ಬಂದನು. ವೈಶ್ಯನು ಅವನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದನು. ಕಳ್ಳನು ತನ್ನ ಹಿಂದಿನ ಕೆಟ್ಟ ಚಟಗಳನ್ನೆಲ್ಲ ಬಿಟ್ಟು ಇಂದ್ರಪ್ರಭೆಯೊಂದಿಗೆ ದಾಂಪತ್ಯ ಜೀವನವನ್ನು ನಡೆಸತೊಡಗಿದನು. ಬೇತಾಳವು ಕಥೆಯನ್ನು ಹೇಳುವುದನ್ನು ನಿಲ್ಲಿಸಿ, ರಾಜ, ಆ ಕಳ್ಳ ಪ್ರಾಣವನ್ನು ಬಿಡುವ ಮೊದಲು ಇಂದ್ರಪ್ರಭೆಯನ್ನು ನೋಡಿ ಅತ್ತು ನಂತರ ನಕ್ಕದ್ದು ಯಾಕೆ ಎಂದು ಕೇಳಿತು. ಅದನ್ನು ಕೇಳಿ ವಿಕ್ರಮಾದಿತ್ಯ, ಬೇತಾಳ ತನ್ನ ಮರಣ ಸಮಯದಲ್ಲಿ ತನ್ನ ಸಹಾಯಕ್ಕಾಗಿ ಬಂದ ವೈಶ್ಯಪುತ್ರಿಯನ್ನು ನೋಡಿ ಕಳ್ಳನಿಗೆ ಹೃದಯ ತುಂಬಿ ಬಂದು ಅತ್ತನು. ಬೇತಾಳ ತನ್ನ ಮರಣ ಸಮಯದಲ್ಲಿ ತನ್ನ ಸಹಾಯಕ್ಕಾಗಿ ಬಂದ ವೈಶ್ಯಪುತ್ರಿಯನ್ನು ನೋಡಿ ಕಳ್ಳನಿಗೆ ಹೃದಯ ತುಂಬಿ ಬಂತು, ಅದಕ್ಕೆ ಅತ್ತನು. ನಂತರ ಕೈಗೆ ಸಿಗದ ವಸ್ತುವಿಗಾಗಿ ಅವಳು ಆಸೆಪಟ್ಟದ್ದನ್ನು ಕಂಡು ನಕ್ಕನು ಎಂದು ಹೇಳಿದನು. ಅವನ ಮಾತು ನಿಲ್ಲಿಸುವುದರಷ್ಟರಲ್ಲಿ ಕಂಡ ಬೇತಾಳ ಕೂಡಲೇ ಮೇಲಕ್ಕೆ ಜಿಗಿದು ಮರದಲ್ಲಿ ನೇತಾಡತೊಡಗಿತು. ಕಥೆಯು ಮುಂದಿನ ಪ್ರಸಂಗದಲ್ಲಿ ಮುಂದುವರಿಯುವುದು. ಈ ಕಥೆಗಳು ನಿಮಗೆ ಇಷ್ಟವಾಗುತ್ತಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಬೇಡಿ.